ಕರಡಿಗಳನ್ನು ಸೆರೆ ಹಿಡಿಯುವಲ್ಲಿ ಸಂಡೂರು ಅರಣ್ಯ ಇಲಾಖೆ ಯಶಸ್ವಿ. ವೀಕ್ಷಕರೇ, ದಿನಾಂಕ 26/3/2026ರಂದು ಬಳ್ಳಾರಿ ಜಿಲ್ಲೆಯ ಜಿಂದಾಲು ವಿದ್ಯಾನಗರ ಟೌನ್ಶಿಪ್ ನಲ್ಲಿ ಕಳೆದ ಸುಮಾರು 10 ತಿಂಗಳುಗಳಿಂದ ಕರಡಿ ಹಾಗೂ ತನ್ನ 2 ಮರಿಗಳೊಂದಿಗೆ ಬೀಡು ಬಿಟ್ಟಿದ್ದು, ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಇದೇ ಮೊದಲ ಬಾರಿಗೆ ಆಟೋಮೆಟಿಕ್ ಮೊಬೈಲ್ ಆಪ್ ಬೇಸ್ಡ್ ಕೇಸ್ ಲಾಕಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿ 3 ಕರಡಿಗಳನ್ನು ಏಕಕಾಲದಲ್ಲಿ ಒಟ್ಟಿಗೆ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಪಿಸಿಸಿಎಫ್ ವನ್ಯಜೀವಿರವರ ಆದೇಶ ಹಾಗೂ ಪ್ರಾಮಾಣೀಕೃತ ಕಾರ್ಯಾಚರಣೆಯ ವಿಧಾನದಂತೆ ಡಿಸಿಎಫ್ ಬಳ್ಳಾರಿ ಕೆಎನ್ ಬಸವರಾಜ್ ಐಎಫ್ಎಸ್ ರವರ ಮಾರ್ಗದರ್ಶನದಲ್ಲಿ ಎಸಿಎಫ್ ಶರಣಕುಮಾರ್, ಆರ್ಎಫ್ ಸೈಯದ್ ದಾದಕಲಂದರ್, ಆರ್ಎಫ್ ಮಂಜುನಾಥ್, ಡಿಆರ್ಎಫ್ ಮೋಹನ್ ಗುರುಸ್ವಾಮಿ ಹಾಗೂ ಬಿಎಫ್ಒ ವೆಂಕಟೇಶ್ ಮತ್ತು ಶ್ರೀಧರ್ ಹಾಗೂ ಸಿಬ್ಬಂದಿಯವರು ಮತ್ತು ಪಶುವೈದ್ಯರಾದ ಡಾಕ್ಟರ್ ಪ್ರಕೃತಿ ಹಾಗೂ ವೈಲ್ಡ್ ಲೈಫ್ ಎನ್ಜಿಒ ಸಂಸ್ಥೆಯವರ ಸಹಯೋಗದಲ್ಲಿ ಸದರಿ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮೇಲಾಧಿಕಾರಿಗಳ ಸೂಚನೆಯಂತೆ ಸೂಕ್ತ ಅರಣ್ಯ ಪ್ರದೇಶದಲ್ಲಿ ತಾಯಿ ಕರಡಿ ರೇಡಿಯೋ ಕಾಲರ್ ಅಳವಡಿಸಿ ಮತ್ತು ಮರಿ ಕರಡಿಗಳನ್ನು ಬಿಡುಗಡೆಗೊಳಿಸಲಾಗಿದೆ ಎಂದು ಸಂಡೂರು ವಲಯ ಅರಣ್ಯಾಧಿಕಾರಿಗಳಾದ ಸೈಯದ್ ದಾದಕಲಂದರ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ತೋರಣಗಲ್ಲ ಡಿವಿಷನ್ ವರದಿಗಾರರು ಸಿದ್ದು ಪಂಚಪ್ಪ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು.